ನನ್ ಬಣ್ಣ ಕೆಂಪು. ಆದ್ರೆ ನಾನು ಮುಟ್ಟಿದ್ದೆಲ್ಲ ಕಪ್ಪು. ಹುಟ್ಟಿದೆಲ್ಲ ಕಪ್ಪು. ನನ್ನ ಬಣ್ಣ ಕೆಂಪು, ನಾನು ಮುಟ್ಟಿದ್ದೆಲ್ಲ ಕಪ್ಪು. ಒಂದ್ 5 minutes ಹುಟ್ಟಿದ್ದೆಲ್ಲ ಸರಿ. ಕಪ್ಪು. ಬಣ್ಣ ಕೆಂಪು, ಮುಟ್ಟಿದ್ದೆಲ್ಲ ಕಪ್ಪು. ಏನು ಎಲ್ಲೆಲ್ಲಿಂದ ಒಪ್ಕೊಂಡ್ಬಿಡ್ತೀರ ಹೇಗೆ? ತುಂಬಾ ಈಸಿ. ಪ್ರತಿದಿನ ನೋಡ್ತೀರಾ ನೀವು ಅದನ್ನ, ಯೂಶಲಿ ನೋಡ್ತೀರಾ. ಹೌದಾ? ನೋಡ್ತೀರಾ, ಯಾವ್ದಾದ್ರು ಒಂದ್ ರೀತಿ ನೋಡ್ತೀರಾ. ಫುಲ್ ಬ್ಲಾಕ್, ಮುಟ್ಟಿದ್ದೆಲ್ಲ ಬ್ಲಾಕ್. ಏನು? ಪ್ರತಿಯೊಬ್ರು ನೋಡ್ತಾರೆ. ತಿನ್ನೋದ ಏನಾದ್ರು? ಥಿಂಗ್ಸಾ? ನೋಡೋದ? ಅದನ್ನಾದ್ರೂ ಹೇಳಿ, ಒಂದ್ ಹಿಂಟ್ ಕೊಡಿ. ಪ್ರತಿದಿನ ಎಲ್ಲರ ಮನೆಗೂ ಇರುತ್ತೆ, ಓಕೆನಾ? ಇದು ತಿಂಗ ವಸ್ತು ಥಿಂಗ್ ಅಲ್ಲ, ಅದಿರ್ಲೇಬೇಕು. ಒಬ್ರ ಲೈಫ್ ಅಲ್ಲಿ ಅಂದ್ರೆ, ಒಬ್ರ ಮನೆ ಅಂದ್ರೆ ಅದಿರ್ಲೇಬೇಕು. ಇದಕ್ಕೆ ದೀಪ, ಬತ್ತಿ. ನನ್ ಬಣ್ಣ ಕೆಂಪು, ಮುಟ್ಟಿದ್ ಕಪ್ಪು. ಪ್ರತಿಯೊಬ್ರು ಮನೇಲಿ ಇರುತ್ತೆ. ಕೆಂಪು, ಕುಂಕುಮ ಅಲ್ಲ. ಅದು ಮುಟ್ಟಿದ್ದೆಲ್ಲ ಕಪ್ಪಾಗುತ್ತೆ. ಅದು ಫುಲ್ಲು, ಅದು ಲಿವಿಂಗ್ ಥಿಂಗ್ಸ್ ತರಾನೇ ಒಂಥರ. ತಿನ್ನೋದಲ್ಲ, ಆದ್ರೆ ಒಂದ್ ಕ್ಲೂ ಅಂದ್ರೆ ಅದು ತಿನ್ನೋದಲ್ಲ, ತಿನ್ನೋ ಐಟಮ್ ಅಲ್ಲ. ಬಟ್ ಅದ್ರಿಂದ ತಿನ್ಬೋದು. ಬ್ಲಾಕ್ ಇಂದ ತಿನ್ಬೋದಾ? ನಾನೇನ್ ಹೇಳ್ತಾ ಇದೀನಿ ಗೊತ್ತಾ, ಅದ್ ಆನ್ಸರ್ ಇದೆಯಲ್ಲ, ಅದ್ ಆನ್ಸರ್ ಇಂದ ನಾವ್ ಬೇಕಾದ್ರೆ ತಿನ್ಬೋದು. ಅದಿಲ್ಲದೆ ತಿನ್ನಕ್ ಕಷ್ಟ ಆಗತ್ತೆ. ಪ್ರತಿಯೊಬ್ರು ಮನೇಲಿ ಇರುತ್ತೆ. ಅದು ಥಿಂಗ್ಸ್ ಅಂತೂ ಅಲ್ಲ. ಈರುಳ್ಳಿ ಕೆಲವೊಂದ್ಸಲ ಇನ್ನೊಂದು ಹೇಳ್ಬೇಕಂದ್ರೆ ನಾವ್ ಅದನ್ನ ನೋಡಿದ್ರೆ ಹೆದರ್ಕೊಂತೀವಿ. ಕಾಕ್ರೋಚ್. ಓಕೆ, ನೀವ್ ಕುಕ್ ಮಾಡ್ತೀರಾ? ನೀವ್ ಕುಕ್ ಮಾಡ್ತೀರಾ? ಓಕೆ, ಆದ್ರೂ ಅದು ಏನೋ ಕಿಚನ್ ಅಲ್ಲಿ ಇರುತ್ತೆ. ಈರುಳ್ಳಿ ಅಲ್ಲ. ಕೆಂಪು, ಕಪ್ಪು, ಏನು ಕುಕ್ ಮಾಡ್ತೀರಾ ನಿಮ್ಮನೇಲಿ? ಗೊತ್ತೇ ಇರುತ್ತೆ. ಅಲ್ಲ, ಅದು ಮುಟ್ಟಿದ್ದೆಲ್ಲ ಕಪ್ಪು. ಕುಕ್ ಮಾಡೋರ್ ಗೊತ್ತಿರ್ಲೇಬೇಕು. ಇವ್ರಿಗೆ ಗೊತ್ತಿಲ್ಲ ಬಿಡಿ. ನೀವ್ ಕುಕ್ ಮಾಡಿರ್ತಾನೆ, ದಿನ ಮಾಡ್ತೀರಾ? ಹೋಗ್ಲಿ, ಕಿಚನ್ಗೆ ಹೋಗ್ತೀರಾ? ನೀವ್ ಹೋಗ್ತೀರಾ? ಕಿಚನ್ಗೆ ಹೋಗ್ತೀವಿ, ಬಟ್ ಓಕೆ, ದೇವ್ರ ಪೂಜೆ ಏನಾದ್ರು ಮಾಡ್ತೀರಾ ನೀವು? ಓಕೆ, ಹಂಗಾದ್ರೆ ದೇವ್ರ ಮನೇಲಿ ಇರುತ್ತೆ. ಊದಿನ ಕಡ್ಡಿನ ಹಂಗಾರೆ ಕಿಚನ್ ಅಲ್ಲಿ ಇರುತ್ತೆ ಅದು. ತಿನ್ನತಾನೆ ಆನ್ಸರ್ ಅಲ್ಲಿ. ಹೆಂಗ್ ಯೋಚನೆ ಮಾಡ್ತೀರಾ ಮಾಡಿ. ದೇವ್ರ ಮನೇನು ಆನ್ಸರ್ ಕೊಟ್ಟೆ ನಾನು. ದೇವ್ರ ಮನೇಲಿ ಇರುತ್ತೆ. ದೇವ್ರ ಮನೆಯಲ್ಲಿ ಕೆಂಪು ಕಪ್ಪಾಗುತ್ತೆ. ಮುಟ್ಟಿದುವಾಗ ಬ್ಲಾಕ್ ಕಲರ್. ಟಚ್ ಮಾಡಿದ್ರೆ ಅದು ಒಂದು ಆನ್ಸರ್ ಇದೆಯಲ್ಲ, ಅದ್ ನಿಂಗ್ ಮುಟ್ಟಿದಾಗ ಅದೆಲ್ಲ ಬ್ಲಾಕ್ ಕಲರ್ ಆಗುತ್ತೆ. ರೆಡ್ ಕಲರ್ ಇರುತ್ತೆ, ಮುಟ್ಟುವಾಗ ಬ್ಲಾಕ್ ಕಲರ್ ಇರುತ್ತೆ. ಮನೆಯಲ್ಲಿರುವ ಐಟಮ್. ಮನೇಲಿ ಇದೆ, ಕಿಚನ್ ಅಲ್ಲಿ ಇರುತ್ತೆ ಎಕ್ಸ್ಪೆಷಲಿ. ಬೆಸ್ಸಿಲ್ಲ. ಅದು ರೆಡ್ കലർ. സോ സംതിങ് ഇൻ റെഡ് കളർ. റെഡ് കളറിലുള്ള ഏതൊരു സാധനം അത് കിച്ചണിലോ വീട്ടിലോ എവിടെ വേണമെങ്കിലും ഉണ്ടാവും. പക്ഷെ അത് തൊട്ടാ അത് ബ്ലാക്ക് ആവും. Do we use it daily or? ಡೈಲಿ ಯೂಸ್ ಮಾಡ್ತೀರಾ? ಎಲ್ಲರ ಮನೇಲಿ ಇರುತ್ತೆ. ಇರ್ಲೇಬೇಕು ಆಕ್ಚುಲಿ ಅದು. ಓಕೆ, ಪೂಜೆ ಎಲ್ಲ ಮಾಡ್ತೀರಾ? ನಾನು ಮಾಡ್ತೀನಿ. ಓಕೆ, ಪೂಜೆ ರೂಮ್ ಅಲ್ಲಿ ಇರುತ್ತೆ. ಕಿಚನ್ ಅಲ್ಲಿ ಇರುತ್ತೆ. ಮ್ಯಾಚ್ ಸ್ಟಿಕ್ ನ ಅದು ನೋಡಕ್ಕೆ ರೆಡ್ ಕಲರ್ ಇರುತ್ತೆ. ಮುಟ್ಟಿದ್ದು ಬ್ಲಾಕ್ ಆಗುತ್ತೆ. ಅದೇನ್ ಮುಟ್ಟಿದ್ರು ಬ್ಲಾಕ್ ಆಗುತ್ತೆ. ಹೇಗೆ? ಫೈರ್ ಒಂಥರ ರೆಡ್ ಕಲರ್ ಇರುತ್ತೆ, ಬಟ್ ಅದು ಸುಟ್ಟೋದ್ಮೇಲೆ ಬ್ಲಾಕ್ ಆಗುತ್ತೆ. ಕರೆಕ್ಟ್. 7th ಸ್ಟ್ಯಾಂಡರ್ಡ್ಗೆಲ್ಲ ಆನ್ಸರ್ ಹೇಳ್ತಿದ್ದಾರೆ. ಗೊತ್ತಿಲ್ಲ ಹೇಳ. ಬೆಂಕಿ. ನಾನ್ ದೀಪ ಅಂದೆ. ಸರಿ, ದೀಪ ಅಂದ್ರೆ ಯಾವ ಕಲರ್ ಇರುತ್ತೆ ಹೇಳಿ? ಅದಾದ್ಮೇಲೆ ನೀವ್ ಅದೆಲ್ಲ ದೀಪ ಹೆಂಗಾಗತ್ತೆ ನೀವೇ ಹೇಳ್ಬಿಡಿ ನನಗೆ. ಅದು ಕಪ್ಪಾಗತ್ತ, ಆಮೇಲೆ ಕಾಣುತ್ತ ಕಪ್ಪು. ಇವಾಗ ಬೆಂಕಿ ಹತ್ತಮ್ಮ ಈ ಬಿಲ್ಡಿಂಗ್ ಗೆ, ಓಕೆನಾ? ಬೆಂಕಿ ಹತ್ತಿದ್ಮೇಲೆ ಅದ್ ಲಾಸ್ಟ್ ಬರೋದು ಕಲರ್ ಯಾವ್ದು? ಆನ್ಸರ್ ಇಂದ ಏನ್ ತಿನ್ಬಹುದು? ಆನ್ಸರ್ ಇಂದ ತಿನ್ನೋದಂತ ಹೇಳಿಲ್ಲ. ಏನ್ ಹೇಳ್ದೆ ಗೊತ್ತಾ? ನಾನು ಏನ್ ಹೇಳ್ದೆ, ಅದ್ರಿಂದ ತಿನ್ಬೋದು ಅಂದ್ರೆ ಬೆಂಕಿನ ಕುಕ್ ಮಾಡ್ಕೊಂಡ್ ತಿನ್ಬೋದಾ? ನಾನು ಅದಕ್ಕೆ ನಿಮಗೆ ಕಿಚನ್ ಅಲ್ಲಿ ಇರುತ್ತೆ ಅಂದೆ. ಕಿಚನ್ ಅಲ್ಲಿ ಇದ್ರೆ ಹೆಂಗಪ್ಪ ಅದು? ಬೆಂಕಿ ಹಚ್ಚಿದ್ರೆ ನೀವ್ ಹೆಂಗ್ ಮಾಡ್ತೀರಾ? ಬೆಂಕಿ ಹತ್ತಿದ್ಮೇಲೆ ಗ್ಯಾಸ್ ಸ್ಟವ್ ಕಲರ್ ಅಲ್ಲ, ಹತ್ರ ಬಂದ್ರಿ. ಗ್ಯಾಸ್ ಹತ್ತಿದ್ಮೇಲೆ ಅದು ಬ್ಲಾಕ್ ಆಗಲ್ವಾ? ಸ್ಟವ್ ಪಾತ್ರೆ ಆಗಲ್ವಾ? ದೀಪ ಹಚ್ಬೋದ ಬೆಂಕಿ?
A matchstick, if it's red in color, right? The top portion, if you actually like heat it up, it becomes ಓಕೆ black. ಕರೆಕ್ಟ್ ಆನ್ಸರ್ ಮ್ಯಾಚ್ ಸ್ಟಿಕ್ ಅಲ್ಲ ಬೆಂಕಿ